ಮುರಳಿ ಸರ್ ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್. ಅವರು ಎಷ್ಟು ಸ್ಟೇಜಲ್ಲಿ ಇರ್ತಾರೆ ಅಷ್ಟು ಖುಷಿ ನಮಗೆ. ಸುರುಕಾದ ತುಳು ಸಿನಿಮಾ ಮೋಕೆ ಅಲ್ಪನಂಚನ ಮಾತರೆಗಳ ನಮಸ್ಕಾರ. ಸೊ ಅದು ತುಳು ಸಿನಿಮಾ ಆ್ಯಂಡ್ ನಮ್ಮ ಬ್ಯಾಂಗ್ಳೂರುಡುಲ್ಲ ಕನ್ನಡ ಮೀಡಿಯಾ ಉಂಡು. ಸೊ ಅಂಚ ಅದಕ್ಕೆ ಕನ್ನಡಕ್ಲಿಗೆ ಅರ್ಥ ಅವಡು. ಸೊ ಅಂಚ ಅದೇನು ಕನ್ನಡ ಪಾತಿರುವೆ. ಸೊ ಎಲ್ಲರ ಹತ್ರ ಹೇಳ್ಕೊಳ್ಳೋದು ಏನು ಅಂದ್ರೆ, ನಾನು ಯಾರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಲ್ಲಿ ಬಂದಿಲ್ಲ. ಅದು ಒಂದು ಕಾಮನ್ ಪ್ರೊಸೀಜರ್ ಆಗಿಬಿಟ್ಟಿದೆ. ಅವರಿದ್ದಾರೆ ಇವರಿದ್ದಾರೆ ಥ್ಯಾಂಕ್ಸ್ ಹೇಳೋದಿಲ್ಲ. ಸೊ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು ಸಿನಿಮಾ ಆದಮೇಲೆ, ಹಿಟ್ ಆದಮೇಲೆ ಹೇಳೋದು. ಸೊ ಅಲ್ಲಿ ತನಕ ನನ್ನ ಕೆಲಸ ಮುಗ್ದಿಲ್ಲ. ಸೊ ನನ್ನ 3ನೇ ಡೈರೆಕ್ಟೋರಿಯಲ್ ಇದು. ಮೊದಲು ಗಿರಿಗಿಟ್ ಅಂತ ಮಾಡಿದ್ದೆ, ಅದು 200 ದಿನ ಓಡಿತು. ಸ್ಟಿಲ್ ತುಳು ಸಿನಿಮಾ ರಂಗದಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಆಗಿದೆ ಅದು. ಅದಾದ್ಮೇಲೆ ಸರ್ಕಸ್ ಅಂತ ರೀಸೆಂಟ್ ಮಾಡಿದೆ, ಅದು 100 ಡೇಸ್ ಓಡಿತು. ಆ್ಯಂಡ್ ನಾನು ಬಿಗ್ ಬಾಸ್ ಅಲ್ಲಿ ಒಂದು ಮಾತು ಹೇಳಿದೆ, ನಾನು ತುಳು ಸಿನಿಮಾ ರಂಗ ನಮ್ಮ ಸ್ವಲ್ಪ ಲಿಮಿಟೇಷನ್ಸ್ ಅಲ್ಲಿ ಇದೆ ಹೌದು, ಆದ್ರೆ ಅದಕ್ಕೂ ಒಂದು ಸ್ವಲ್ಪ ಪೊಟೆನ್ಷಿಯಲ್ ಇದೆ. ಅದನ್ನ ಏನಾದ್ರೂ ಒಂದು ಸ್ವಲ್ಪ ನನ್ನ ಕೈಯಲ್ಲಿ ಆಗುವಂತಹ ಒಂದು ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ. ಸೊ ಆ ಪ್ರಯತ್ನದಲ್ಲಿ ಇದ್ದೀನಿ. ಆ್ಯಂಡ್ ಜೈ ಅನ್ನೋಂಥದ್ದು ಕೆಲವು ಆಕ್ಟರ್ಗಳು ಹೇಳ್ತಾರೆ ಏನು ಅಂತಂದ್ರೆ, ಕೆಲವು ಸಿನಿಮಾಗಳು ಹೆಂಗೆ ಅಂತಂದ್ರೆ, ನಾವು ಮಾಡಬೇಕಾಗಿಲ್ಲ, ನಾವು ಶ್ರಮ ಪಟ್ರೆ ಸಾಕಾಗುತ್ತೆ, ಎಲ್ಲಾನು ಅದರ ಜಾಗದಲ್ಲಿ ಬಂದು ಕೂರುತ್ತೆ ಅಂತ. ಮುರಳಿ ಸರ್ ಕೂಡ ಆ ರೀತಿಯಲ್ಲೇ ನಮಗೆ ಈ ಸಿನಿಮಾ ಕನೆಕ್ಟ್ ಆದ್ರು ಅಂತ ಹೇಳ್ತೀನಿ. ಅಂಡ್ ಈ ಸಿನಿಮಾ ನಾವು ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಒಂದಿತ್ತು, ತುಳು ಸಿನಿಮಾ ಕನ್ನಡದಲ್ಲೂ ಮಾಡಬೇಕು, ಕನ್ನಡ ಆಡಿಯನ್ಸ್ಗೂ ತುಳು ಸಿನಿಮಾ ನೋಡೋ ಅಂತಹ ಒಂದು ಅವಕಾಶ ಸಿಕ್ಕಿ ಅವರು ಹೆಂಗಿದೆ ತುಳು ಸಿನಿಮಾ, ಹೆಂಗ್ ತುಳು ಸಿನಿಮಾ ಮಾಡ್ತಾರೆ ಅಂತ ಅವರು ಫೀಡ್ಬ್ಯಾಕ್ ಕೊಡಬೇಕು ಅನ್ನೋಂಥ ಒಂದು ಆಸೆ ಇತ್ತು. ಹಾಗೊಂದು ಸಣ್ಣದಾಗಿ ನಾವು ಶುರು ಮಾಡಿದ್ವಿ, ಅಂದ್ರೆ ತುಳುನಲ್ಲಿ ಏನೋ ದೊಡ್ಡದಾಗಿ ಮಾಡಬೇಕು ಅಂತ. ಅದು ಹೋಗ್ತಾ ಹೋಗ್ತಾ ಸುನಿಲ್ ಶೆಟ್ಟಿ ಅವ್ರ ಜೊತೆ ಒಂದು ನನಗೆ ಅಂದ್ರೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ತು. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಬರ್ತಾ ಇದ್ದೀನಿ ಅಂತ. ನನ್ನ ಪ್ರೊಡ್ಯೂಸರ್ ಆ ಒಂದು ಅಪಾಯಿಂಟ್ಮೆಂಟ್ ತೆಗೆಸ್ಕೊಟ್ರು. ಅವ್ರಿಗೆ ನಾನು ಕತೆ ಹೇಳಿದಾಗ, ಅಥವಾ ಅವ್ರಿಗೆ ಐಡಿಯಾನೇ ಇರಲಿಲ್ಲ ಒಂದು ಈ ತರ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ. ಬಟ್ ಅದು ಕೇಳಿ ಅವ್ರಿಗೆ ಇಷ್ಟ ಆಗಿ, ಇಲ್ಲ ನಾನು ಮಾಡ್ತೀನಿ ನಿನ್ಗೋಸ್ಕರ ಅಂತ ಒಂದು ವಿಷಯ, ಒಂದೇ ಒಂದು ರೂಪಾಯಿ ಇಸ್ಕೊಳ್ಳದೆ ಅವ್ರಿಗೆ ಸಿನಿಮಾ ಮಾಡ್ಕೊಟ್ಟಿದ್ದಾರೆ, ಅವರ ಮಾತೃಭಾಷೆ ಮೇಲಿರುವಂತ ಪ್ರೀತಿಗೆ. ಸೊ ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಬೇಕು. ಅಂಡ್ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಒಂದು ಥ್ಯಾಂಕ್ಸ್ ನನ್ನ ಪ್ರೊಡ್ಯೂಸರ್ಸ್ಗಳಿಗೆ, ಶೂಲಿನ್ ಪ್ರೊಡಕ್ಷನ್ಸ್ ಅನಿಲ್ ಶೆಟ್ಟಿ ಅವರಿಗೆ, ಮೊಗರೂಡಿ ಪ್ರೊಡಕ್ಷನ್ಸ್ ಸುಧಾಕರ್ ಶೆಟ್ಟಿ ಅವರಿಗೆ, ಅದೇ ರೀತಿ ಮಂಜುನಾಥ್ ಅತ್ತ ಅವರು, ಅದೇ ರೀತಿ ಕೋ ಪ್ರೊಡ್ಯೂಸರ್ ದೀಕ್ಷಿತ್ ಆಳ್ವ. ಬಿಕಾಸ್ ನಾನು ಏನೇ ಪ್ಲಾನ್ ಮಾಡೋದು ಯಾರೂ ಬರಲ್ಲ, ಅವ್ರು ಎಲ್ಲಿಗೂ ಬರಲ್ಲ, ಬಟ್ ನನ್ನನ್ನು ಬ್ಯಾಕ್ ಮಾಡ್ತಾರೆ. ನಿನ್ಗೆ ಏನ್ ಬೇಕು ನಾನು ಕೊಡ್ತೀನಿ, ನಾವು ಕೊಡ್ತೀವಿ, ನೀನು ಮಾಡ್ತಾ ಹೋಗು ಅಂತ. ಅವ್ರಿಗೆ ದೊಡ್ಡ ಥ್ಯಾಂಕ್ ಯು. ಅಂಡ್ ನನ್ನ ಇಡೀ ಟೀಮಿಗೆ ಥ್ಯಾಂಕ್ ಯು. ಹೀರೋಯಿನ್ ಅಂಡ್ ಲಾಯ್ಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಇವತ್ತಿನಕ್ಕೆ ಅಂತಂದ್ರೆ, 10 ದಿನದಿಂದ ಕಾಟ ಕೊಡ್ತಾ ಇದ್ದೀನಿ. ಟೀಸರ್ಗೆ ಮ್ಯೂಸಿಕ್ ಅದು ಹಿಂಗ್ ಬೇಕು ಹಂಗ್ ಬೇಕು, ಮುರಳಿ ಸರ್ ಬರ್ತಿದ್ದಾರೆ, ಇನ್ನೂ ಬೆಟರ್ ಆಗ್ಬೇಕು ಹಂಗೆ ಅಂತ. ಸೊ ಪಾಪ ನಿನ್ನೆ ನೈಟ್ ಫೈನಲ್ ಆಯ್ತು, ಇದು ಓಕೆ ನಮಗೆ ಅಂತ. ಸಾರಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವಾಗ ನನ್ನ ಸಿನಿಮಾ ಬಗ್ಗೆ ನಾನೇನು ಜಾಸ್ತಿ ಹೇಳಲ್ಲ. ನಮ್ಮ 100% ಶ್ರಮ ನಾವು ಹಾಕಿದೀವಿ. ಏನೋ ಒಂದು ಹ್ಯೂಜ್ ಆಗಿ ಮಾಡಬೇಕು ಅನ್ನೋ ಅಂತ ಕನಸಿನಿಂದ ಈ ಸಿನಿಮಾನ ಮಾಡಿದೀವಿ. ಇದು ತುಳು ಸಿನಿಮಾ, ಆದ್ರೆ ಕನ್ನಡದಲ್ಲೂ ಕೂಡ ಕನ್ನಡ ಸಿನಿಮಾ ತರಾನೇ ಬರುತ್ತೆ. ಸೊ ಕನ್ನಡ ಸಿನಿಮಾ ತರಾನೇ ಅದೇ ಆರ್ಟಿಸ್ಟ್ಗಳು ಡಬ್ ಮಾಡಿರೋಂಥ ಸಿನಿಮಾ. ಸೊ ಸೇಮ್ ಡೇ ರಿಲೀಸ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ಸೊ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ ಆಗ್ತಾ ಇದೆ. ಅಂಡ್ ಈ ಟೀಸರ್ ಲಾಂಚ್ ನಾವು ಪ್ಲಾನ್ ಮಾಡಿದಾಗ ಬೆಂಗಳೂರಲ್ಲಿ ಮಾಡಬೇಕು ಅಂತ ಇತ್ತು, ಅಂದ್ರೆ ನಮ್ಮ ಸಿನಿಮಾ ಎಲ್ರಿಗೂ ಗೊತ್ತಾಗ್ಲಿ ಅಂತ. ಬಟ್ ನಾವೇ ಬಂದು ಮಾತಾಡಿದ್ರೆ ನಾವೆಲ್ಲರೂ ಹೊಸಬ್ರು, ಸೊ ನಮ್ಗೇನೋ ಅಷ್ಟೊಂದು ರೀಚ್ ಸಿಗಲ್ಲ. ಬಟ್ ನೀವು 10ರಲ್ಲಿ 11 ಅಂತ ತಿಳ್ಕೊಬಾರ್ದು ಅಂತ ನನ್ನ ಮುರಳಿ ಸರ್, ನನ್ಗೆ ಜಾಸ್ತಿ ಏನು ಪರಿಚಯ ಇಲ್ಲ. ಮಂಗಳೂರಲ್ಲಿ ಒಂದು ಈವೆಂಟ್ಗೆ ಬಂದಿದ್ರು, ಅವ್ರು ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ನೀನಿದೆ ಅಲ್ವಾ, ನನಗೆ ಗೊತ್ತು ನಿನ್ ಬಗ್ಗೆ ಅಂತ. ನಾನು ಹಂಗೆ ಮೊನ್ನೆ ಒಂದು ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹಿಂಗೆ ಫೋನ್ ಮಾಡಿದೆ, ಮುರಳಿ ಸರ್ ಒಂದು ಹೆಲ್ಪ್ ಆಗುತ್ತೆ ನೀವು ಬಂದ್ರೆ ಅಂತ. ಅವ್ರು ನೆಕ್ಸ್ಟ್ ಕೇಳಿದೆ, ಚಿನ್ನ ಯಾವ ಡೇಟು ಅಂತ ಹೇಳು ಅಂತ. ಸೊ ವಿ ಆರ್ ರಿಯಲಿ ಬ್ಲೆಸ್ ಸರ್, ನೀವು ಬಂದಿದ್ದಕ್ಕೆ ಇಲ್ಲಿ ಕಳೆ ಜಾಸ್ತಿ ಆಯ್ತು. ಇಲ್ಲ ಅಂದ್ರೆ ಇದನ್ನ ಇಷ್ಟು ಸೀರಿಯಸ್ ಆಗಿ ತಗೋತಾ ಇದ್ರೋ ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ನಾನು ಜಾಸ್ತಿ ಸಮಯ ವ್ಯರ್ಥ ಮಾಡಲ್ಲ. ಎಲ್ರಿಗೂ ಥ್ಯಾಂಕ್ ಯು. ಅಂಡ್ ಮೀಡಿಯಾದವರು, ನಾನು 10 ವರ್ಷ RJ ಆಗಿದ್ದೆ. ನಿಮ್ಗೆ ಏನಕ್ಕೆ ಅಷ್ಟು ಫ್ಲೋ ಕಳಿಸಿದ್ದೆ ಅಂದ್ರೆ, ನಾನು ಆಂಕರ್ ಆಗಿದ್ದೆ ತುಂಬಾ ವರ್ಷ, ಈಗಲೂ ಆಗಿದ್ದೀನಿ. ಸೊ ಅದಕ್ಕೆ ಸೊ ಎಲ್ಲ ನಮ್ಮ ಹಿರಿಯರು ಇದ್ದಾರೆ. ಅಂಡ್ ಎಲ್ಲರಿಗೂ ಮೀಡಿಯಾದವ್ರಿಗೆ ಥ್ಯಾಂಕ್ ಯು. ನಿಮ್ಮ ಪ್ರೋತ್ಸಾಹ ಇರಲಿ. ಇವಾಗ ಮಾತಾಡಿರೋದಲ್ಲ, ಇವಾಗ ನಾವೇನ್ ಟೀಸರ್ ಲಾಂಚ್ ಮಾಡ್ತೀವಿ, ಅದು ಏನಾದ್ರೂ ಮಾತಾಡಿದ್ರೆ ನಿಜವಾಗ್ಲೂ ಅದು ನನ್ನ ಮಾತು ಅಂತ ತಿಳ್ಕೊತೀನಿ, ಅದು ನಮ್ಮ ಸಿನಿಮಾದ ಮಾತು ಅಂತ ತಿಳ್ಕೊತೀನಿ. ನಿಮ್ಮ ಪ್ರೋತ್ಸಾಹ ಇರಲಿ. ಅಂಡ್ ಬ್ರೋ, ನಿಮಗೂ ಥ್ಯಾಂಕ್ ಯು ಸೋ ಮಚ್. ರ್ಯಾಪ್ ಸಕ್ಕದಾಗಿತ್ತು. ಅಂಡ್ ನೆಕ್ಸ್ಟ್ ಹಂಗೆ ಓಡಾಡ್ತಾರೆ, ಪರವಾಗಿಲ್ಲ, ಚೆನ್ನಾಗಿತ್ತು. ಅಂಡ್ ಜಾಸ್ತಿ ಕಾಯಿಸಲ್ಲ. ನೆಕ್ಸ್ಟ್ ಇರೋದೇ ಮುರಳಿ ಸರ್ ಟೀಸರ್ ರಿಲೀಸ್ ಮಾಡೋದು.